ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುವ ಹಿರಾ ಸಂಸ್ಥೆಯು ಪ್ರಸ್ತುತ ವರ್ಷದಲ್ಲಿ ರಜತ ಮಹೋತ್ಸವವನ್ನು ಆಚರಿಸಲಿವೆ. 25ನೇ ವರ್ಷದ ಹಿಂದೆ ಮಹಿಳೆಯರ ಶಿಕ್ಷಣಕ್ಕಾಗಿ ಅತ್ಯಂತ ಕಡಿಮೆ ಶುಲ್ಕದೊಂದಿಗೆ ಉತ್ತಮ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನು ಹಿರಾ ಸಂಸ್ಥೆಯು ನೀಡುತ್ತಾ ಬಂದಿದೆ. ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ವಿವರಗಳನ್ನು ನೀಡಲು ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿರುವೆವು. ನಮ್ಮ ಆಮಂತ್ರಣವನ್ನು ಮನ್ನಿಸಿ ಆಗಮಿಸಿರುವ ಪ್ರಜಾಪ್ರಭುತ್ವದ 4ನೇ ಅಂಗವೆಂದು ಕರೆಯಲಾಗುವ ಸಮೂಹ ಮಾಧ್ಯಮ, ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ರಂಗದ ಎಲ್ಲ ಪ್ರತಿನಿಧಿಗಳಿಗೆ ಆದರದ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶಾಂತಿ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾದ ಜನಾಬ್ ಎಚ್ ಮೆಹಮೂದ್ ಸಾಬ್ ಅವರು ಕೂಡ ಇಂದು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಗೌರವಾದರದಿಂದ ಸ್ವಾಗತಿಸುತ್ತಿದ್ದೇನೆ. ಹಿರಾ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾದ ಜನಾಬ್ KM ಶರೀಫ್ ಸಾಬ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ರಜತ ಮಹೋತ್ಸವ ಸಮಾರಂಭದ ಕಾರ್ಯಯೋಜನೆ ರೂಪುರೇಷೆಗಳನ್ನು ನೀಡಲಿರುವ ನಮ್ಮೆಲ್ಲರ ಮಾರ್ಗದರ್ಶಕರಾದ ಟ್ರಸ್ಟಿಯೂ ಉಪಾಧ್ಯಕ್ಷರೂ ಆದ ಜನಾಬ್ KM ಅಶ್ರಫ್ ಸಾಬ್ ಅವರನ್ನು ಕೂಡ ನಾನು ಗೌರವದಿಂದ ಈ ಗೋಷ್ಠಿಗೆ ಸ್ವಾಗತಿಸುತ್ತಿದ್ದೇನೆ. ಇಂದು ಇಲ್ಲಿ ಉಪಸ್ಥಿತರಿರುವಂತಹ ಸೆಕ್ರೆಟರಿ ಜನಾಬ್ ಅಬ್ದುಲ್ ಕರೀಂ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಿರಾ ಸಂಸ್ಥೆಯ ಮುಖ್ಯಸ್ಥರಾದ ಮಿಸಸ್ ಮಂಜುಳಾ, ಮಿಸಸ್ ಆಯಿಷಾ ಅಸ್ಮೀನ್ ಅವರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ಸಂಸ್ಥೆಯ ಸಂಚಾಲಕರಾದಂತಹ ಜನಾಬ್ ಅಬ್ದುಲ್ ರಹಮಾನ್ ಸರ್, ಜನಾಬ್ ರಹಮತುಲ್ಲಾರವರನ್ನು ಕೂಡ ನಾನು ಪ್ರೀತಿಯಿಂದ ಈ ಗೋಷ್ಠಿಗೆ ಸ್ವಾಗತಿಸುತ್ತಾ ಇದ್ದೇನೆ. ಹಿರಾ ಸಂಸ್ಥೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಹಿರಾ ಶಾಲೆ ಜನಾಬ್ ಅಹಮದ್ ಶರೀಫ್, ಹಿರಾ ಪದವಿ ಪೂರ್ವ ಕಾಲೇಜ್ ಜನಾಬ್ ಸಿದ್ದಿಕ್ ತಲಪಾಡಿ, ಹಿರಾ ಪದವಿ ಕಾಲೇಜ್ ಅಧ್ಯಕ್ಷೆ ಶ್ರೀಮತಿ ಜಾಸ್ಮೀನ್ ರವರನ್ನು ಕೂಡ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ಉಪಸ್ಥಿತರಿರುವಂತಹ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಆಡಳಿತಾಧಿಕಾರಿ ಜನಾಬ್ ಜಾಕಿರ್ ಹುಸೇನ್ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಗೌರವಾನ್ವಿತ ಪದಾಧಿಕಾರಿಗಳನ್ನು ಕೂಡ ನಾನು ಔಪಚಾರಿಕವಾಗಿ ಈ ಸಭೆಗೆ ಸ್ವಾಗತಿಸುತ್ತಾ ಇದ್ದೇನೆ. ಉಪಸ್ಥಿತರಿರುವ ನಮ್ಮ ಎಲ್ಲ ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳನ್ನು ಹಾಗೂ ಆಗಮಿಸಿರುವಂತಹ ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪತ್ರಕರ್ತರನ್ನು ಮತ್ತೊಮ್ಮೆ ನಾನು ಮನಪೂರ್ವಕವಾಗಿ ಸ್ವಾಗತಿಸುತ್ತಾ, ಇಂದು ಸ್ವಾಗತ ಭಾಷಣದ ನಂತರ ನಮ್ಮ ರಜತ ಮಹೋತ್ಸವದ ಕಾರ್ಯಕ್ರಮದ ವಿವರಗಳನ್ನು ನೀಡಲಿರುವರು ಜನಾಬ್ KM ಅಶ್ರಫ್ ಸರ್. ಆ ನಂತರ ರಜತ ಮಹೋತ್ಸವದ ಲೋಗೋ ಬಿಡುಗಡೆಯಾಗಲಿದೆ. ಅದನ್ನು ನಮ್ಮ ಸಂಸ್ಥೆಯ ಚೇರ್ಮನ್ ಆದಂತಹ ಜನಾಬ್ H ಮೆಹಮೂದ್ರವರು ನಡೆಸಲಿರುವರು. ಆ ನಂತರ ಮಾಧ್ಯಮ ಮಿತ್ರರೊಂದಿಗೆ ನಮ್ಮ ಇಂಟರ್ಯಾಕ್ಷನ್ ಇದೆ. ಕೊನೆಯದಾಗಿ ವೋಟ್ ಆಫ್ ಥ್ಯಾಂಕ್ಸ್, ಅದರ ಜೊತೆಗೆ ವೋಟ್ ಆಫ್ ಥ್ಯಾಂಕ್ಸ್ನ ನಂತರ ಎಲ್ಲರೂ ಸಹಭೋಜನದಲ್ಲಿ ನಮ್ಮೊಂದಿಗೆ ಭಾಗಿಯಾಗಬೇಕೆಂದು ವಿನಂತಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಮನಪೂರ್ವಕ ಸ್ವಾಗತ. ಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಸೃಷ್ಟಿಕರ್ತನೂ ಪಾಲಕನೂ ಮಾಲಕನೂ ಒಡೆಯನೂ ಅಧಿಪತಿಯೂ ಆದ ಅಲ್ಲಾಹನಿಗೆ ಮೀಸಲು. ಅವನ ಅನಂತಾನಂತ ಅನುಗ್ರಹಗಳು ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಬಂದಂತಹ ಸಕಲ ಪ್ರವಾದಿಗಳು ಸಕಲ ಮಹಾಪುರುಷರ ಮೇಲೆ ಸದಾ ವರ್ಷಿಸುತ್ತಿರಲಿ. ಆತ್ಮೀಯ ಪತ್ರಕರ್ತ ಬಂಧುಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ನಮ್ಮ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಮತ್ತು ಶಾಂತಿ ಹಿರಾ ಸಂಸ್ಥೆಯ ಮುಖ್ಯಸ್ಥರೇ, ತಮ್ಮೆಲ್ಲರಿಗೂ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ದೇವನ ಶಾಂತಿ ನಿಮ್ಮೆಲ್ಲರ ಮೇಲೇರಿ. ಈ ಒಂದು ರಜತ ಮಹೋತ್ಸವದ ಸಂದರ್ಭದಲ್ಲಿ ಈ ಸಂಸ್ಥೆಯ ಒಂದು ಕಿರು ಪರಿಚಯದೊಂದಿಗೆ ನಮ್ಮ ಈ ರಜತ ಮಹೋತ್ಸವದ
ಕಾರ್ಯಕ್ರಮವನ್ನು ತಮ್ಮ ಮುಂದೆ ಇಡಲು ಸಂತೋಷ ಪಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಸುಮಾರು 1990ರಿಂದ ನಾವು ನೋಡುವುದಾದರೆ 90ರಲ್ಲಿ 75% ಆರಂಭಿಸಿ 2023ರಲ್ಲಿ 88.6%ದವರೆಗೆ ಸಾಕ್ಷರತಾ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆಯಾಗಿದೆ. ಆದರೆ ಈ ಶತಮಾನದ ಆರಂಭದಲ್ಲಿ ಮುಸ್ಲಿಮರು ಇತರ ಸಮುದಾಯಗಳಿಗಿಂತ ಬಹಳ ಹಿಂದುಳಿದಿದ್ದರು. ಮೆಟ್ರಿಕ್ ನಂತರದ ಅದರಲ್ಲಿಯೂ ಮುಸ್ಲಿಂ ಹುಡುಗಿಯರ ಸ್ಥಿತಿಯಂತೂ ಇನ್ನೂ ಶೋಚನೀಯವಾಗಿತ್ತು. ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನು ಕಾಲೇಜಿಗೆ ಕಳುಹಿಸಲು ಹಿಂಜರಿಯುತ್ತಿದ್ದರು. ಸುರಕ್ಷಿತ ಸಾರಿಗೆ ಕೊರತೆ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ, ಸಾಂಸ್ಕೃತಿಕ ಅನನ್ಯತೆಯನ್ನು ಕಳೆದುಕೊಳ್ಳುವ ಭಯ ಇತ್ಯಾದಿ ಅವರನ್ನು ಕಾಡುತ್ತಿತ್ತು. ತಾಯಂದಿರ ಶಿಕ್ಷಣದಲ್ಲಿ ಹಿಂದುಳುವಿಕೆಯು ಭವಿಷ್ಯದ ಪೀಳಿಗೆಗೆ ಮಾರಕವಾಗಿದೆ. ಇಸ್ಲಾಮಿನಲ್ಲಿ ಶಿಕ್ಷಣವನ್ನು ಜಾತ್ಯತೀತ ಮತ್ತು ಧಾರ್ಮಿಕ ಎಂದು ವಿಂಗಡಿಸಲಾಗಿಲ್ಲ. ಬದಲಾಗಿ ಪ್ರಯೋಜನಕಾರಿಯಾದ ಎಲ್ಲ ರೀತಿಯ ಶಿಕ್ಷಣ ಪಡೆಯುವಂತೆ ಪ್ರೇರೇಪಿಸಲಾಗಿದೆ. ಎರಡು ರೀತಿಯ ಅಗತ್ಯ ಶಿಕ್ಷಣದ ನಡುವಿನ ವಿಭಜನೆಯೊಂದಿಗೆ ಮುಸ್ಲಿಂ ವಿದ್ಯಾರ್ಥಿಗಳ ಯಾವುದೇ ಕ್ಷೇತ್ರಗಳಲ್ಲಿ ಪರಿಣತಿ ಅಥವಾ ಸರ್ವತೋಮುಖ ಪ್ರಗತಿ ಅಸಾಧ್ಯ. ಆಲ್ಬರ್ಟ್ ಐನ್ಸ್ಟೈನ್ ಅಭಿಪ್ರಾಯಪಟ್ಟಂತೆ ಧರ್ಮರಹಿತ ವಿಜ್ಞಾನ ಕುಂಟಾಗಿರುವುದು ಮತ್ತು ವಿಜ್ಞಾನರಹಿತ ಧರ್ಮ ಕುರುಡಾಗಿರುವುದು. ಪ್ರಸಕ್ತ ಕಾಲದಲ್ಲಿ ವಂಚನೆ, ಮೋಸ ಮತ್ತು ಅಪರಾಧಗಳಲ್ಲಿ ಅತ್ಯಂತ ವಿದ್ಯಾವಂತ ಮತ್ತು ಶ್ರೀಮಂತರೇ ಭಾಗಿಯಾಗಿರುವುದನ್ನು ನಾವು ಕಾಣಬಹುದು. ಶಿಕ್ಷಣ ಸಂಸ್ಥೆಗಳ ಪ್ರಾಥಮಿಕ ಗುರಿ ಬಹುರಾಷ್ಟ್ರೀಯ ಮತ್ತು ಖಾಸಗಿ ಕಂಪನಿಗಳಿಗೆ ಅಗತ್ಯವಿರುವ ಕಾರ್ಮಿಕರನ್ನು ಪೂರೈಸುವುದಾಗಿದೆ. ಈ ಓಟದಲ್ಲಿ ಮಾನವೀಯತೆ ಮತ್ತು ನೈತಿಕತೆಯನ್ನು ಬಲಿ ನೀಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಸವಿ 2000ರಲ್ಲಿ PU ಶಿಕ್ಷಣ ಮಂಡಳಿಯಿಂದ ಸಂಯೋಜಿತ ಕಲಾ ಮತ್ತು ವಾಣಿಜ್ಯ ಕೋರ್ಸ್ನಲ್ಲಿ 20 ವಿದ್ಯಾರ್ಥಿನಿಯರನ್ನು ದಾಖಲಿಸಿ ಮೌಲ್ಯಾಧಾರಿತ ಶಿಕ್ಷಣದೊಂದಿಗೆ ಮಹಿಳಾ PU ಕಾಲೇಜನ್ನು ಆರಂಭಿಸಲಾಯಿತು. ಈ ಕಾಲೇಜಿಗೆ ಸಮುದಾಯ ಉತ್ತಮವಾಗಿ ಸ್ಪಂದಿಸಿತು. ಸಮುದಾಯದ ಅಗಾಧ ಪ್ರತಿಕ್ರಿಯೆಯಿಂದ ಉತ್ತೇಜಿತವಾದಂತಹ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಮಹಿಳಾ ಟ್ರಸ್ಟಿಗಳ ಸೇರ್ಪಡೆಯೊಂದಿಗೆ ಮತ್ತು ಉನ್ನತ ಧ್ಯೇಯೋದ್ದೇಶಗಳೊಂದಿಗೆ ವಿಕಸನಗೊಂಡಿತು. ಇದರ ವಿಷನ್ ಅಥವಾ ಗುರಿ ಏನಿತ್ತೆಂದರೆ ಯುವ ಪೀಳಿಗೆ ತಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ಜವಾಬ್ದಾರಿಯುತ ನಾಗರಿಕರಾಗಲು ಸಹಾನುಭೂತಿ, ವಿವೇಕಯುತ ಮತ್ತು ಸೇವಾ ಮನೋಭಾವ ಹೊಂದಿ ತಮ್ಮ ನೈಸರ್ಗಿಕ ಪ್ರತಿಭೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಪೂರಕ ವಾತಾವರಣ ಒದಗಿಸುವುದು ನಮ್ಮ ಗುರಿಯಾಗಿದೆ. ಧ್ಯೇಯೋದ್ದೇಶಗಳು ಅಥವಾ ಮಿಷನ್: ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದು, ವಿದ್ಯಾರ್ಥಿಗಳನ್ನು ಸಮಕಾಲೀನ ಸವಾಲುಗಳನ್ನು ಎದುರಿಸಲು ಸಮರ್ಥರನ್ನಾಗಿ ಮಾಡುವುದು, ವ್ಯಕ್ತಿತ್ವದ ಸಂಪೂರ್ಣ ಬೆಳವಣಿಗೆಗೆ ಸಮಗ್ರ ವಾತಾವರಣವನ್ನು ಒದಗಿಸುವುದು, ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಮತ್ತು ವಿದ್ಯಾರ್ಥಿಗಳನ್ನು ಸಂಪೂರ್ಣ ಮಾನವ ಕುಲಕ್ಕೆ ಪ್ರಯೋಜನಕಾರಿ ಜವಾಬ್ದಾರಿಯುತ ನಾಗರಿಕರಾಗಿ ಸಿದ್ಧಪಡಿಸುವುದು. ಈ ರೀತಿಯಲ್ಲಿ ಮುಂದುವರಿದು 2004ರಲ್ಲಿ ಹಿರಾ ಬಾಲಕಿಯರ ಪ್ರೌಢಶಾಲೆಯನ್ನು ಮತ್ತು 2006ರಲ್ಲಿ ಹಿರಾ ಮಹಿಳಾ ಪದವಿ ಕಾಲೇಜನ್ನು ಪ್ರಾರಂಭಿಸಲಾಯಿತು. ಮಹಿಳಾ PU ಕಾಲೇಜನ್ನು PU ಶಿಕ್ಷಣದ ಎಲ್ಲ ವಿಭಾಗಗಳಾದ ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ 2016ರಲ್ಲಿ ಹಿರಾ ಮಹಿಳಾ ಸಂಯುಕ್ತ PU ಕಾಲೇಜಾಗಿ ಉನ್ನತೀಕರಿಸಲಾಯಿತು, ಅಪ್ಗ್ರೇಡೇಷನ್ ಆಯಿತು. ಸರ್ವಶಕ್ತನಾದ ಅಲ್ಲಾಹನ ಕೃಪೆ ಮತ್ತು ಸಮುದಾಯದ ಸಹಕಾರದಿಂದ 2015ರಲ್ಲಿ ಬಾಲಕ ಮತ್ತು ಬಾಲಕಿಯರಿಗಾಗಿ ಹಿರಾ ಕಿಡ್ಸ್ ಶಾಲೆ ಮತ್ತು 2016ರಲ್ಲಿ ಹಿರಾ ಶಾಲೆಯ ಸ್ಥಾಪನೆಯೊಂದಿಗೆ ನರ್ಸರಿಯಿಂದ ಕಾಲೇಜಿನವರೆಗೆ ಹುಡುಗಿಯರಿಗೆ ಸಮಗ್ರ ಶಿಕ್ಷಣವನ್ನು ಒದಗಿಸುವ ಈ ಟ್ರಸ್ಟ್ನ ಗುರಿ 2021ರಲ್ಲಿ ಈಡೇರಿತು. ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಗಾಗಿ ಸುಸಜ್ಜಿತ ವಿಶಾಲವಾದಂತಹ ವಿಜ್ಞಾನ ಮತ್ತು ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಗ್ರಂಥಾಲಯ ಮತ್ತು ICT ಸೌಲಭ್ಯಗಳು ಮತ್ತು ನುರಿತ ಶಿಕ್ಷಕ ವೃಂದವಿದೆ. ವಿದ್ಯಾರ್ಥಿಗಳ ದೈಹಿಕ ಮತ್ತು ಕ್ರೀಡಾ ಕ್ಷಮತೆಗಳನ್ನು ಉತ್ತೇಜಿಸಲು 3 ಆಟದ ಮೈದಾನಗಳು, ದೈಹಿಕ ತರಬೇತುದಾರರು, ಕರಾಟೆ ತರಬೇತಿ ವ್ಯವಸ್ಥೆಗಳಿವೆ. 2 ಬೃಹತ್ ಸಭಾಂಗಣಗಳೊಂದಿಗೆ ಹಸಿರು ಮತ್ತು ಗುಡ್ಡಗಾಡು ಭೂದೃಶ್ಯದ ಈ ಭವ್ಯ ಕ್ಯಾಂಪಸ್ ಸಕಲ ಮೂಲ ಸೌಕರ್ಯಗಳನ್ನು ಹೊಂದಿದೆ.
20 ಶಾಲಾ ವಾಹನಗಳೊಂದಿಗೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಯುಫೋರಿಯಾ, ಎಕ್ಸ್ಫ್ಲೋರಿಕಾ ಮತ್ತು ಅತ್ಯುತ್ತಮ ಮಾದರಿಗಳಂತಹ ಶೀರ್ಷಿಕೆಯಲ್ಲಿ ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳ ಕೌಶಲ್ಯ ಮತ್ತು ಪ್ರತಿಭೆಗಳ ಪ್ರದರ್ಶನಕ್ಕಾಗಿ ನಿಯಮಿತವಾಗಿ ಆಯೋಜಿಸಲಾಗುತ್ತದೆ. ಉನ್ನತ ಶಿಕ್ಷಣ ಮತ್ತು ಉದ್ಯೋಗ ಮಾರ್ಗದರ್ಶನವನ್ನು ಕೂಡ ನೀಡಲಾಗುತ್ತದೆ. ಅನೇಕ ವಿದ್ಯಾರ್ಥಿಗಳು ಅಂತರ್ಶಾಲಾ ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ಸಂಸ್ಥೆಗೆ ಖ್ಯಾತಿ ಮತ್ತು ಪ್ರಶಸ್ತಿಗಳನ್ನು ತಂದಿದ್ದಾರೆ. ಪ್ರಸ್ತುತ ಸುಮಾರು 1200 ವಿದ್ಯಾರ್ಥಿಗಳು ಈ ಸಂಸ್ಥೆಗಳಲ್ಲಿ ಕಲಿಯುತ್ತಿದ್ದಾರೆ. ಹಿರಾ ಕಾಲೇಜಿನ ಅನೇಕ ಪದವೀಧರರು ದೇಶ ವಿದೇಶಗಳಲ್ಲಿ ಶಿಕ್ಷಣ, ವೈದ್ಯಕೀಯ, ಕಾನೂನು ಮತ್ತು ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ. ನಮ್ಮ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲೇ ಶಿಕ್ಷಕರಾಗಿದ್ದಾರೆ ಮತ್ತು ನಮ್ಮ ಪ್ರಸಕ್ತ ಪದವಿ ಕಾಲೇಜಿನ ಪ್ರಾಂಶುಪಾಲೆ ನಮ್ಮ ಹಳೆಯ ವಿದ್ಯಾರ್ಥಿನಿ ಎಂಬುದು ನಮ್ಮ ಹೆಮ್ಮೆಯ ವಿಷಯ. ಹಿರಾ ಸಂಸ್ಥೆಯಿಂದ ಪ್ರೇರಣೆಗೊಂಡು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಇದೇ ಮಾದರಿಯ ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಇದೀಗ ನಮ್ಮ ಸಂಸ್ಥೆ 25 ವರ್ಷಗಳನ್ನು ಪೂರ್ತಿಗೊಳಿಸುತ್ತಿದ್ದು 2025ರ ವರ್ಷವಿಡೀ ನಾವು ರಜತ ಮಹೋತ್ಸವ ವರ್ಷವಾಗಿ ಆಚರಿಸಲು ನಿರ್ಧರಿಸಿದ್ದೇವೆ. ಇದರ ಅಂಗವಾಗಿ ಈ ಕೆಳಗಿನ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಒಂದನೇದಾಗಿ ವಿದ್ಯಾರ್ಥಿಗಳಿಗೆ ಕವನ ಸ್ಪರ್ಧೆ, ಪೇಂಟಿಂಗ್ ಸ್ಪರ್ಧೆ, ಸೈನ್ಸ್ ಮತ್ತು ಮಾಡೆಲ್ ಎಕ್ಸಿಬಿಷನ್, ವನ ಮಹೋತ್ಸವ, ರಕ್ತದಾನ ಶಿಬಿರ, ಸ್ವಚ್ಛತಾ ಅಭಿಯಾನ, ಅಮಲು ಪದಾರ್ಥ ವಿರೋಧಿ ಅಭಿಯಾನ ಇತ್ಯಾದಿ. ಎರಡನೇದಾಗಿ ವಿದ್ಯಾರ್ಥಿಗಳಿಂದ ರಜತ ಮಹೋತ್ಸವ ಸಂಚಿಕೆಯ ತಯಾರಿ ಮತ್ತು ಅದರ ಬಿಡುಗಡೆ. ಮೂರನೇದು ಹಳೆಯ ವಿದ್ಯಾರ್ಥಿನಿಯರ ಕೂಟ ಆಲಮ್ನಿ ಮೀಟನ್ನು ಆಯೋಜಿಸಲಾಗುವುದು. ಹೆತ್ತವರು ಮತ್ತು ಪೋಷಕರ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ಶಿಕ್ಷಣದ ವಿಷಯದಲ್ಲಿ ವಿಚಾರಗೋಷ್ಠಿಯನ್ನು ನಡೆಸಿ ಗಣ್ಯರ ಮತ್ತು ಇತರ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಆಹ್ವಾನಿಸಲಾಗುವುದು. ನಮ್ಮ ಈ ಸಂಸ್ಥೆಗಳಿಗೆ ದೇಣಿಗೆ ನೀಡಿದಂತಹ ದಾನಿಗಳ ವಿಶೇಷ ಸಂಗಮ ಮತ್ತು ಮುಂದಿನ ಯೋಜನೆಗಳ ಶಿಲಾನ್ಯಾಸ, ಅವುಗಳ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿರುವುದು. ಶಾಂತಿ ಎಜುಕೇಷನಲ್ ಟ್ರಸ್ಟ್ ಈಗಾಗಲೇ 6 ಎಕರೆ ಭೂಮಿಯನ್ನು ಈ ಕ್ಯಾಂಪಸ್ ಅಲ್ಲದೆ ಮುಂದಿನ ಯೋಜನೆಗಳಿಗಾಗಿ ಕಾದಿರಿಸಿದೆ. ಆ ಒಂದು ಕ್ಯಾಂಪಸ್ನಲ್ಲಿ ನಮ್ಮ ಮುಂದಿನ ಯೋಜನೆಗಳು ಈ ರೀತಿಯಲ್ಲಿವೆ. ಡಿ ಫಾರ್ಮಾ ಕೋರ್ಸ್, ಇದಕ್ಕೆ ಈಗಾಗಲೇ ಅಪ್ಲಿಕೇಶನನ್ನು ನಾವು ಹಾಕಿದ್ದೇವೆ. ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳು, B.Ed ಮತ್ತು ಉನ್ನತ ಶಿಕ್ಷಣ ಮತ್ತು ತಾಂತ್ರಿಕ ಸಂಸ್ಥೆಗಳು, ಅದೇ ರೀತಿ ಹಾಸ್ಟೆಲ್ ಇತ್ಯಾದಿ ಯೋಜನೆಗಳು ನಮ್ಮಲ್ಲಿವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲು ತಮ್ಮ ಪತ್ರಿಕೆಗಳಲ್ಲಿ ಸಮಯ ಸಮಯಕ್ಕೆ ವರ್ಷ ಇಡೀ ವರದಿ, ಸ್ಥಳಾವಕಾಶಗಳನ್ನು ಒದಗಿಸುವ ಮೂಲಕ ಸರ್ವ ಪತ್ರಿಕಾ ಬಂಧುಗಳು ನಮ್ಮೊಂದಿಗೆ ಸಹಕರಿಸಬೇಕೆಂದು ಟ್ರಸ್ಟ್ನ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನೊಂದಿಗೆ ನಮ್ಮ ಈ ರಜತ ಮಹೋತ್ಸವದ ಈ ವರ್ಷ ನಾವು ಆರಂಭಿಸ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಇಡೀ ಈ ರಜತ ಮಹೋತ್ಸವದ ಕಾರ್ಯಕ್ರಮಗಳ ಉದ್ಘಾಟನೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ನೊಂದಿಗೆ ಆಗ್ತಾ ಇದೆ. ಇದೀಗ ಈಗಾಗಲೇ ಹೇಳಿದ ಹಾಗೆ ನಮ್ಮ ಒಂದು ಲೋಗೋ ಏನಿದೆಯೋ ಅದನ್ನು ಕೂಡ ನಾವು ನಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿಯರಿಂದ ಒಂದು ಕಾಂಪಿಟಿಷನ್ನ ಮೂಲಕ ಒಂದು ನಡೆಸಿ ಆ ಮೂಲಕ ಒಂದು ನಾವು ಆರಿಸಿದಂಥ ಒಂದು ಲೋಗೋ ಇದೆ. ಆ ಲೋಗೋವನ್ನು ಇದೀಗ ಬಿಡುಗಡೆ ಮಾಡಲಾಗುವುದು. ಇದರೊಂದಿಗೆ ನನ್ನ ಈ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮಗಳ ವಿವರಣೆಯನ್ನು ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.